ವೀಕ್ಷಕರು ಇವತ್ತು ಬೆಳಗ್ಗೆ ಎದ್ದು ಫೋನ್ನ ನೋಡಿದವ್ರಿಗೆ, ಸೋಷಿಯಲ್ ಮೀಡಿಯಾ ಆನ್ ಮಾಡಿದವ್ರಿಗೆ, ನ್ಯೂಸ್ ಚಾನೆಲ್ ಆನ್ ಮಾಡಿದವ್ರಿಗೆ ಒಂದು ಸಹಿಸಿಕೊಳ್ಳಲಾರದಂತಹ ವಿಚಾರ, ಜೀರ್ಣಿಸ್ಕೊಳ್ಳೋಕೆ ಆಗದೇ ಇರುವಂತಹ ವಿಚಾರ, ದಿಲೀಪ್ ರಾಜ್ ಇನ್ನಿಲ್ಲ. ಅಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದ ದಿಲೀಪ್ ರಾಜ್ ಇನ್ನಿಲ್ವಾ? ಹಾರ್ಟ್ ಅಟ್ಯಾಕ್ ಆಯ್ತಾ? ಭಾರತ ಲೋಕಕ್ಕೆ ಹೋಗ್ಬಿಟ್ರ? ಈ ಎಲ್ಲ ಪ್ರಶ್ನೆಗಳು ಮೂಡಿತ್ತು. ಜೀರ್ಣಿಸ್ಕೊಳ್ಳೋಕೆ ಆಗದೇ ಇರುವಂತಹ ವಿಚಾರ ಇದಾಗಿತ್ತು. ಕೇಳಿಸ್ಕೊಳ್ಳೋ ನಮಗೇನೆ ಇದೊಂದು ನುಂಗಲಾರದ ತುತ್ತಾಗಿದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಅವರ ಹೆಂಡತಿ ಮಕ್ಕಳಿಗೆ ಯಾವ ರೀತಿ ಅದನ್ನು ಸಹಿಸ್ಕೊಂಡ್ರು ಅಂತ ನಿಜಕ್ಕೂ ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ಬೆಳಗ್ಗಿಂದ ಇದುವರೆಗೂ ವಿಚಾರಗಳು ಗೊತ್ತಾಗ್ತಾನೆ ಇದೆ, ಅಪ್ಡೇಟ್ಸ್ ಗೊತ್ತಾಗ್ತಾನೆ ಇದೆ. ಆದರೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದೇನೆಂದರೆ, ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಸಂಬಂಧಿತ ಅಂತ ಮೇಜರ್ ವಿಚಾರಗಳು ಅಂದರೆ ಪ್ರಾಬ್ಲಮ್ಸ್ ಏನು ಇಲ್ಲದೆ ಇದ್ರೂ ಕೂಡ 1 ತಿಂಗಳಿಂದ ಅವ್ರಿಗೆ ಆಗಾಗ ಎದೆ ನೋವು ಕಾಣಿಸ್ಕೊಳ್ತಾ ಇತ್ತು ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ. ಹಾಗೇನೆ ಅವರು ಜಿಮ್ ಮಾಡ್ತಾ ಇದ್ರು. ಈ ತರ ಎದೆ ನೋವು ಬಂದರೂ ಕೂಡ ಜಿಮ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಈವನ್ ನೆನೆ ನೈಟ್ ಕೂಡ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತಂತೆ. ನೋಡಿ, ನಾವು ಈಗ ಇಂಪ್ರೂವ್ ಆಗ್ತಾ ಇರುವಂತಹ ಈ ಒಂದು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ ಅಂದರೆ, ಸ್ಮಾರ್ಟ್ ವಾಚ್ ಎಂಥವ್ರ ಹತ್ರ ಕೂಡ ಸ್ಮಾರ್ಟ್ ವಾಚ್ ಇರುತ್ತೆ. ಈವನ್ 5,000ದಿಂದ 50,000, 1,00,000ದವರೆಗೂ ಕೂಡ ಇರುತ್ತೆ. ಸೊ ಅವರು ಕೂಡ ಸ್ಮಾರ್ಟ್ ವಾಚ್ ಹಾಕೊಂಡು ಚೆಕ್ ಮಾಡಿದ್ರಂತೆ, ಹಾರ್ಟ್ ಬೀಟ್ ಇರಬಹುದು, BP ಪಲ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಿದ್ರು ಅನ್ಸುತ್ತೆ. ಆ್ಯಂಡ್ ಈವನ್ ಅವರು ಡಾಕ್ಟರ್ಗೆ ಕಾಲ್ ಮಾಡಿ ಒಂದು ಕಾರ್ಡಿಯಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಕೂಡ ತಗೊಂಡ್ರಂತೆ, ಬೆಳಗ್ಗೆ ಬರ್ತೀನಿ ಅಂತ. ಆದರೆ ಬಹುಶಃ ಅವರು ಅದೇ ಟೈಮಲ್ಲಿ ಎದೆ ನೋವು ಕಾಣಿಸ್ಕೊಂಡಂತಹ ಸಮಯದಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ರೆ ಬಹುಶಃ ನಾವಿವತ್ತು ಅವ್ರನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಯಾಕೆಂದರೆ ಈ ಸ್ಮಾರ್ಟ್ ವಾಚ್ ಅನ್ನೋದು ಜಸ್ಟ್ ಒಂದು ಹಾರ್ಟ್ ಬೀಟ್ ತೋರಿಸುತ್ತೆ, ಒಂದು BP ತೋರಿಸ್ಬೋದು, ಅಥವಾ ನಾವು ಏನು ತಿಂದ್ವಿ, ಎಷ್ಟು ಬರ್ನ್ ಮಾಡಿದ್ವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ವಿ ಅಂತ ತೋರಿಸ್ಬೋದು ಅಷ್ಟೇ. ಆದರೆ ಹಾರ್ಟಲ್ಲಿ ಎಷ್ಟು ಬ್ಲಾಕೇಜ್ ಆಗಿದೆ, ಒಳಗಡೆ ಹಾರ್ಟಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಅದು ಹೇಳೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಂತಹ ದಿಲೀಪ್ ರಾಜ್ರವರು ಬೆಳಗ್ಗೆ 5:15 ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ಭಾರತ ಲೋಕಕ್ಕೆ ದಿಲೀಪ್ ರಾಜ್ ಅವರು ಹೋಗಿದ್ದಾರೆ ಅಂತ ವೈದ್ಯರು ಹೇಳ್ತಾರೆ. ಎಷ್ಟು ಆಕಸ್ಮಿಕ ಈ ಒಂದು ಜೀವನ, ನಮ್ಮ ಒಂದು ಪ್ರಾಣ ನೀರಿನ ಮೇಲೆ ಗುಳ್ಳೆ ಅನ್ನೋದು ಇವತ್ತು ನಿಜಕ್ಕೂ ಇದು ಸಾಬೀತಾಗಿದೆ. ಸೊ ವಿಚಾರ ಇಷ್ಟೇ, ಆರೋಗ್ಯ ಸಮಸ್ಯೆಗಳು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಕಾಣಿಸ್ಕೊಂಡ ತಕ್ಷಣ ಆಸ್ಪತ್ರೆಗೆ ಹೋಗಿ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಕಳೆದುಕೊಳ್ಬಹುದಾದಂಥ ಜೀವವನ್ನು ಉಳಿಸ್ಕೊಳ್ಬಹುದೇನೋ ಅನ್ನೋ ಒಂದು ಆಸೆ ಅಷ್ಟೆ. ಸೊ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಬಹುದು ಅಷ್ಟೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.